ಸುರೇಶ್ ಹೇಳ್ತಾ ಇರ್ತಾರೆ, ಈ ಚುನಾವಣೆ ಹೇಗಾಯ್ತು ಅಂತ ಗೊತ್ತಾಗಲ್ಲ. ಯಾಕಂದ್ರೆ ಎಲ್ಲ ಜವಾಬ್ದಾರಿಯನ್ನ ಇಡೀ ರಾಜ್ಯದಿಂದ ಬಂದಂತ ಬಹಳಷ್ಟು ಜನ ಕಾಂಗ್ರೆಸ್ ಮುಖಂಡರುಗಳು ಜವಾಬ್ದಾರಿ ತಗೊಂಡು ಚುನಾವಣೆನ ಮಾಡಿಕೊಟ್ರು. ನಮ್ಮ ರಾಮನಗರದ ಮಾಜಿ ಶಾಸಕರು ರಾಜೂರವರು, ಅಶ್ವಥ್ ಅವರು, ನಮ್ಮ ಜಿಲ್ಲಾಧ್ಯಕ್ಷರು ಗಂಗಾಧರ್ ಅವರು, ನಮ್ಮ ಪಿ ನಾಗರಾಜುರವರು, ಬಹಳ ಜನ ಹೇಳ್ಕೋದ್ರೆ ನಮ್ಮ ರಾಮನಗರದ ನಗರಸಭೆ ಅಧ್ಯಕ್ಷ ಶಶಿರವರು, ಬಹಳ ಜನ ಸ್ನೇಹಿತರು ವೇದಿಕೆ ಮೇಲಿದ್ದಾರೆ. ದಯವಿಟ್ಟು ಅನ್ಯತಾ ಭಾವಿಸಬೇಡಿ, ಸಮಯದ ಅಭಾವ. ಈಗಾಗಲೇ ತಾಲೂಕಲ್ಲಿ ಬಹಳ ಉತ್ಸಾಹದಿಂದ ಹುಮ್ಮಸ್ಸಿನಿಂದ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬರ್ತಾರೆ ಅಂತೇಳಿ ಬೆಳಿಗ್ಗೆಯಿಂದ ಇಡೀ ತಾಲೂಕು ಒಂದು ರೀತಿಯ ಹಬ್ಬದ ವಾತಾವರಣ ಇತ್ತು. ಶಿವಕುಮಾರ್ ಅವರು ನಾನು ಬೆಳಿಗ್ಗೆ ಫೋನ್ ಮಾಡಿದ್ದೆ, ಮುಖ್ಯಮಂತ್ರಿಗಳು ಬೆಳಿಗ್ಗೆ ಬಿದ್ದು ಒಂದು ಸಣ್ಣ ಪೆಟ್ಟಾಗಿ ಹಾಸ್ಪಿಟಲ್ ಇದ್ದಾರೆ ಅಂತ ಹೇಳಿ ಗೊತ್ತಾಯ್ತು. ಆದ್ರೂ ಕೂಡ ಅದನ್ನ ಬೆಳಿಗ್ಗೆ ಮಾಧ್ಯಮಗಳ ಮುಖಾಂತರ ಮುಖ್ಯಮಂತ್ರಿಗಳು ಬರಲ್ಲ ಅಂತೇಳಿ ಬೆಳಗ್ಗೆಯಿಂದನೇ ಎಲ್ಲ ಟಿವಿಗಳು ಪ್ರಚಾರ ಮಾಡೋದ್ರಿಂದ ನಮ್ಮ ಕಾರ್ಯಕರ್ತರಲ್ಲಿ ಒಂದು ಗೊಂದಲ ಆಯಿತು. ಆದ್ರೂ ಕೂಡ ಅಭಿಮಾನ ಪ್ರೀತಿಯಿಂದ ಬಹಳಷ್ಟು ಜನ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ತಮಗೆಲ್ಲರಿಗೂ ಕೂಡ ಕೃತಜ್ಞತೆಗಳು ಮತ್ತು ಧನ್ಯವಾದಗಳನ್ನ ಹೇಳ್ತೀನಿ. ಬಂಧುಗಳು, ಇವತ್ತು ನಾವೊಂದು ತೀರ್ಮಾನ ಮಾಡಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಏನು ಈ ಜಿಲ್ಲೆಯನ್ನ ಮಾದರಿ ಜಿಲ್ಲೆಯನ್ನಾಗಿ ಮಾಡಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಅವರ ಮಾತನ್ನ ಉದ್ದಗಲಕ್ಕೂ ಹೇಳ್ಕೊಂಡು ಬಂದ್ರು. ಅದರಂತೆ ಬಹಳಷ್ಟು ಕಾರ್ಯಕ್ರಮಗಳಿಗೆ, ಕೆಲಸ ಕಾರ್ಯಗಳಿಗೆ ಚಾಲನೆಯನ್ನ ಕೊಟ್ಟಿದ್ದೀವಿ. ಈಗಾಗಲೇ ನಾನು ಎಲ್ಲ ಗ್ರಾಮ ಪಂಚಾಯತಿಗಳ ಪ್ರವಾಸ ಮಾಡಿದ್ದೀನಿ, ನಗರಸಭೆಯಲ್ಲಿ ಪ್ರವಾಸ ಮಾಡ್ತಾ ಇದ್ವಿ, ನಗರಸಭೆಗಳಲ್ಲಿ ಮೀಟಿಂಗ್ ಮಾಡಿದ್ದೀವಿ. ಹೊಸದಾಗಿ ನಗರಸಭಾ ಅಧ್ಯಕ್ಷರಾಗಿದ್ದಾರೆ. ಎಲ್ಲ ಚುನಾಯಿತ ಜನಪ್ರತಿನಿಧಿಗಳೆಲ್ಲ ಒಟ್ಟಿಗೆ ಸೇರಿಕೊಂಡು ತಾಲೂಕಿನ ಆಗುಹೋಗುಗಳ ಬಗ್ಗೆ ಚರ್ಚೆ ಮಾಡ್ತಾ ಅಭಿವೃದ್ಧಿ ಕೆಲಸವನ್ನ ಪ್ರಾರಂಭ ಮಾಡಿದ್ದೀವಿ. ನಿಮ್ಗೆಲ್ಲ ಗೊತ್ತು, ಕಳೆದ ವಾರ ಆನೆ ಅವಳಿ ವಿಚಾರವಾಗಿ ನಮ್ಮ ಅರಣ್ಯ ಸಚಿವರು ಬಂದಿದ್ರು. ಸಾಕಷ್ಟು ಭರವಸೆಯನ್ನ ಮಾತನ್ನ ಆಡೋಗಿದ್ದಾರೆ, ಮತ್ತೆ ಸಾಕಷ್ಟು ಅನುದಾನವನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹೀಗೆ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಸರ್ಕಾರ ನಿರಂತರವಾಗಿ ಸ್ಪಂದಿಸ್ತಾ ಇದೆ. ನನಗೆ ನಮ್ಮ ರಘುನಂದನ್ ರಾಮಣ್ಣರವರು ನಿರಂತರವಾಗಿ ನನ್ನ ಸಂಪರ್ಕದಲ್ಲಿ ಇಟ್ಕೊಂಡು ಅವ್ರ ಹಿಂದೆ ಏನೆಲ್ಲ ಯೋಜನೆಗಳನ್ನ ಮಾಡಿದ್ರು ಅದನ್ನ ಯಾವ ರೀತಿ ಅನುಷ್ಠಾನ ಮಾಡಬೇಕು ಅಂತೇಳಿ ಆಗಿಂದಾಗೆ ಸಲಹೆ ಕೊಡ್ತಾ ಇರ್ತಾರೆ. ಹೀಗಾಗಿ ಏನಾಗಿತ್ತು, ಒಂದು ತಾಲೂಕಿನ ಅದೃಷ್ಟ, ಈ ತಾಲೂಕಿನ ಕಳೆದ 7 ವರ್ಷಗಳಿಂದ ಕುಮಾರಸ್ವಾಮಿ ಅವರು ಮಾಡತಕ್ಕಂಥ ಅಧ್ವಾನ ಈ ತಾಲೂಕನ್ನ ಅವರು ಕಡೆಗಣಿಸಿದಂತ ರೀತಿ ನೋಡಿದ್ರೆ ರಿಪೇರಿ ಮಾಡಲಿಕ್ಕೆ ಬಹುಶಃ ಇನ್ನೂ 1 ವರ್ಷ ಬೇಕಾಗ್ಬೋದು. ಈ ತಾಲೂಕಿನ ಆಡಳಿತ ವ್ಯವಸ್ಥೆ ಕುಸ್ತೋಗಿತ್ತು, ಅದನ್ನ ಸರಿದಾರಿಗೆ ತರ್ತಾ ಇದ್ದೀವಿ. ಅಭಿವೃದ್ಧಿ ವಿಚಾರದಲ್ಲಿ ಬಹಳಷ್ಟು ಆಲೋಚನೆಗಳನ್ನ ಮಾಡ್ತಾ ಇದ್ದೀವಿ. ನಾನು ಮುಖ್ಯಮಂತ್ರಿಗಳಿಗೆ ಬಹಳಷ್ಟು ವಿಚಾರಗಳನ್ನ ಮನವಿ ಮಾಡ್ಕೋಬೇಕು ಅಂತ ಇದ್ದೆ. ಆದ್ರೂ ಕೂಡ ಇವತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಇರೋದ್ರಿಂದ ಅವರಲ್ಲಿ ಮನವಿ ಮಾಡ್ಕೋತೀನಿ. ಡಿ ಕೆ ಶಿವಕುಮಾರ್ ಅವರ ಈ ತಾಲೂಕು ಹಿಂದೆ ಏನು ಗಂಗರು ಈ ನಾಡನ್ನು ಆಳ್ತಾ ಇದ್ರು, ಸುಮಾರು 600-650 ವರ್ಷ ಈ ನಾಡನ್ನು ಆಳ್ತಾರೆ. ನಮ್ಮ ತಾಲೂಕಿನ ಮಂಕುಂದ ಗ್ರಾಮನೂ ಕೂಡ ಒಂದು ರಾಜಧಾನಿ ಆಗಿತ್ತು. ಆ ಗಂಗರ ಕಾಲದಲ್ಲಿ ಆದಂತ ರಾಜಧಾನಿ ಸುಮಾರು 1000 ವರ್ಷಗಳ ಹಿಂದಿನ ಕತೆ. ಬಹಳಷ್ಟು ಇತಿಹಾಸ ಮಣ್ಣಲ್ಲಿ ಮಣ್ಣಾಗಿ ಹೋಗೋಗಿದೆ. ಹಾಗಾಗಿ ನಾನು ತಮ್ಮಲ್ಲಿ ಮನವಿ ಮಾಡ್ಕೋತೀನಿ, ತಲಕಾಡು ಒಂದು ಅಧ್ಯಯನ ಪೀಠವನ್ನ ನಮ್ಮ ತಾಲೂಕಿನಲ್ಲಿ, ನಮ್ಮ ಜಿಲ್ಲೆನಲ್ಲಿ ಪ್ರಾರಂಭ ಮಾಡಬೇಕು. ಅದರ ಮುಖಾಂತರ ನಮ್ಮ ಇತಿಹಾಸವನ್ನ ಬರೆದಿರ್ತಕ್ಕಂಥ ಇತಿಹಾಸವನ್ನ ಗಣೀಕೃತ ಮಾಡ್ತಕ್ಕಂಥ, ಅದನ್ನ ದಾಖಲೆ ಮಾಡ್ತಕ್ಕಂಥ ಕೆಲಸ ಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೋತಾ, ಈಗಾಗಲೇ UGDಗೆ ಚನ್ನಪಟ್ಟಣ ಟೌನ್ನಲ್ಲಿ UGD ಮಾಡಬೇಕು. ಸುಮಾರು 100 ಕೋಟಿ ರೂಪಾಯಿ ಹಣ ಬಿಡುಗಡೆ ಆಗಿದೆ. ಆದರೆ ಅದರಿಂದ UGD ಕಂಪ್ಲೀಟ್ ಆಗಲ್ಲ. ಅದಕ್ಕೆ ಸಮರ್ಪಕವಾಗಿ ನಾನು ಈಗಾಗಲೇ ಅದನ್ನ ಪುನಃ ಪರಿಷ್ಕರಣೆ ಮಾಡ್ತಾ ಇದ್ದೀನಿ. ಅದನ್ನು ಕೂಡ ಅನುಮೋದನೆ ಮಾಡಿಕೊಡ್ಬೇಕು. ಚನ್ನಪಟ್ಟಣಕ್ಕೆ ಕುಡಿಯುವ ನೀರಿಗೆ ಇಲ್ಲಿ ತನಕ ನೀರು ಅಲೋಕೇಶನ್ ಆಗಲಿಲ್ಲ. ಚನ್ನಪಟ್ಟಣ ರಾಮನಗರ ಈಗ ಬೇರೆ ಬೇರೆ ಆಗಿದೆ ಕುಡಿ ನೀರು ಯೋಜನೆ. ಅದಕ್ಕೆ ಸಂಬಂಧಪಟ್ಟಂತೆ ವಾಟರ್ ಅಲೋಕೇಶನ್, ನೀವೇ ನೀರಾವರಿ ಮಂತ್ರಿ ಇದ್ದೀರಿ, ವಾಟರ್ ಅಲೋಕೇಶನ್ ನಾವು ಒಂದು 28 MLD ನೀರು ಕೇಳಿದ್ದೀವಿ. ಚನ್ನಪಟ್ಟಣಕ್ಕೆ ನೀರು ಕೊಡಬೇಕು, ಮತ್ತೆ ಹೊಸ ಪೈಪ್ ಹಾಕಬೇಕು. ಚನ್ನಪಟ್ಟಣದ ಜನಗೆ ಶುದ್ಧ ಕುಡಿಯುವ ಕಾವೇರಿ ನೀರು ಕೊಡಬೇಕು. ಆ ನಿಟ್ಟಿನಲ್ಲಿ ಕೆಲಸ ಆಗಬೇಕು. ಇನ್ನೊಂದು ಬಹಳ ವಿಚಾರ ಅಂದ್ರೆ, ಚನ್ನಪಟ್ಟಣದಲ್ಲಿ KSIC ಮಿಲ್ ಇದೆ. KSIC ಬಟ್ಟೆ ಅಂತಂದ್ರೆ ಇವತ್ತು ಇಡೀ ಕರ್ನಾಟಕದಲ್ಲಿ ಹೆಣ್ಮಕ್ಳು ಯಾವತ್ತಾರು ಅಂಗಡಿ ಮುಂದೆ ಜಗಳ ಆಡ್ತಾರೆ ಅಂದ್ರೆ KSIC ಸೀರೆಗಳಿಗೆ ಜಗಳ ಆಡ್ತಾರೆ. ಯಾವ ಅಂಗಡಿನೂ ಸ್ಟಾಕ್ ಇಲ್ಲ. ಅಷ್ಟು ನಮ್ಮ KSIC ಸೀರೆ 100 ವರ್ಷ ಇತಿಹಾಸ ಇರ್ತಕ್ಕಂಥ ಆ ಒಂದು ರೇಷ್ಮೆ ಉದ್ಯಮ. ಅದಕ್ಕೆ ಪುನಶ್ಚೇತನಗೊಳಿಸಕ್ಕೆ ನಮ್ಮಲ್ಲಿ ಜಾಗ ಇದೆ. ಆಲೆ ಘಟಕ ಪ್ರಾರಂಭ ಮಾಡಿದ್ದೀವಿ, ಸಣ್ಣದಾಗಿ ಪ್ರಾರಂಭ ಮಾಡಿದ್ದೀವಿ. ಅದನ್ನ ದೊಡ್ಡದಾಗಿ ಪ್ರಾರಂಭ ಮಾಡಿ ಸುಮಾರು 100 ಜನಗಳಿಗೆ ಉದ್ಯೋಗ ಕೊಡ್ಬೋದು. ಮತ್ತೆ ಒಳ್ಳೆ ಲಾಭದಾಯಕ ಉದ್ಯಮ ಕೂಡ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ತಾವು ಮನಸ್ಸು ಮಾಡಬೇಕು ಅಂತ ಕೇಳ್ಕೊಳ್ತಾ, ಚನ್ನಪಟ್ಟಣದಲ್ಲಿ
ಮಿನಿ ವಿಧಾನಸೌಧ ಕಂಪ್ಲೀಟ್ ಆಗಿಲ್ಲ, ಅದನ್ನು ಕಂಪ್ಲೀಟ್ ಮಾಡಬೇಕು. ತಾವು ಹೇಳ್ದಂಗೆ ಬಸ್ ಸ್ಟ್ಯಾಂಡ್ ವಿಚಾರದಲ್ಲಿ ನಾನು ಸುರೇಶ್ ಅವರು ಸಾಕಷ್ಟು ಚರ್ಚೆ ಮಾಡಿದ್ದೀವಿ, ಕಾಂಟ್ರಾಕ್ಟ್ ಹತ್ರ ಮಾತಾಡಿದ್ದೀವಿ. ತಾವು ಮಧ್ಯ ಪ್ರವೇಶ ಮಾಡಿ ಆ ಬಸ್ ಸ್ಟ್ಯಾಂಡ್ ಸಮಸ್ಯೆಯನ್ನ ಬಗೆಹರಿಸಿಕೊಡ್ಬೇಕು ಅಂತ ಕೇಳ್ತಾ, ಚನ್ನಪಟ್ಟಣದಲ್ಲಿ 100 ಬೆಡ್ನ ತಾಯಿ ಮತ್ತು ಮಕ್ಕಳ ಹೆರಿಗೆ ಆಸ್ಪತ್ರೆ ಆಗಬೇಕು, ಅದಕ್ಕೂ ಕೂಡ ಸರ್ಕಾರದ ಸಹಾಯ ಬೇಕು. ಈಗಾಗಲೇ ಸುಸಜ್ಜಿತವಾದ ಕ್ರೀಡಾಂಗಣಕ್ಕೆ, ಆಟದ ಮೈದಾನಕ್ಕೆ ಚಾಲನೆ ಕೊಟ್ಟಿದ್ದೀರಿ. ಅದಲ್ಲದೆ ಚನ್ನಪಟ್ಟಣದ ನಮ್ಮ ಕಣ್ವನಲ್ಲಿ ಸುಮಾರು 150-200 ಎಕರೆ ಸರ್ಕಾರಿ ಭೂಮಿ ಇದೆ, ಅದು ಕೊಂದ್ಕೊಂಡಂಗೆ. ಅದನ್ನ ಟೂರಿಸಂ ಡಿಪಾರ್ಟ್ಮೆಂಟ್ ಕೊಟ್ರೆ ಅಲ್ಲಿ ಪ್ರವಾಸೋದ್ಯಮ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ತಾವೀಗ ಇದಾದ್ಮೇಲೆ ಕಣ್ವಾಗ ತಾವು ಬರಬೇಕು, ತಾವೆಲ್ಲರೂ ಕೂಡ ಕಣ್ವಾದಲ್ಲಿ ಊಟದ ವ್ಯವಸ್ಥೆ ಮಾಡಿದ್ವಿ, ಬರಬೇಕು ಅಂತ ಒಂದು ರೀತಿಯ ಪ್ರಾಕೃತಿಕವಾಗಿ ಸುಂದರವಿರ್ತಕ್ಕಂಥ ಜಾಗವನ್ನ ಪ್ರವಾಸೋದ್ಯಮಕ್ಕೆ ಅನುಕೂಲ ಮಾಡಬೇಕು. ಮೊದಲಿಂದ ಮಕ್ಕಳಿಗೆ ಮತ್ತು ಪ್ರವಾಸಿಗರಿಗೆ ಅನುಕೂಲ ಆಗುತ್ತೆ. ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಆಗಿ ಚನ್ನಪಟ್ಟಣದಲ್ಲಿ ಅದರಿಂದ ಉದ್ಯೋಗ ಸೃಷ್ಟಿ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಾ, ಅದೊಂದು ಟೂರಿಸಂ ಸರ್ಕ್ಯೂಟ್ ಮಾಡಬೇಕು. ಚನ್ನಪಟ್ಟಣದ ಗೊಂಬೆ ಕೈಗಾರಿಕೆ ಮತ್ತು ರೇಷ್ಮೆ ಮತ್ತೆ ನಮ್ಮ ಏನು ಜನಪದ ಲೋಕ ಇದೆಲ್ಲ ಸೇರಿ ಅದೊಂದು ಟೂರಿಸಂ ಸರ್ಕ್ಯೂಟ್ ಮಾಡಬೇಕು ಅಂತ ಹೇಳ್ತಾ, ಆನೆ ಅವಳಿ ಬಗ್ಗೆ ಸಾಕಷ್ಟು ವಿಚಾರ ತಾವು ಮಾತಾಡಿದಿರಿ. ಸುರೇಶ್ ಅವರು ನಾವು ಅದರ ಬಗ್ಗೆ ಸಾಕಷ್ಟು ಕ್ರಮ ತಗೋತಾ ಇದ್ದೀವಿ. ಅದಕ್ಕೆ ಸುಮಾರು 300 ಕೋಟಿ ರೂಪಾಯಿಗಳ ಅಗತ್ಯ ಇದೆ. ಅದಕ್ಕೊಂದು ದೊಡ್ಡ ಬೇಲಿ ಹಾಕಬೇಕು. ನಮ್ಮ ಕಾವೇರಿ ವನ್ಯಧಾಮ ಇಂದ ಹಿಡಿದು ಮುತ್ತತ್ತಿಯಿಂದ ಹಿಡಿದು ಬನ್ನೇರುಘಟ್ಟದವರೆಗೂ ಕೂಡ ರೈಲ್ವೆ ಬ್ಯಾರಿಕೇಡ್ ಹಾಕಬೇಕು. 300 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಅದಾದ್ರೂ ಮಾತ್ರ ಆನೆ ಅವಳಿ ಕಡಿಮೆ ಆಗುತ್ತೆ. ನಿನ್ನೆ ದಿವಸ ನಮ್ಮ ಸ್ವಂತ ಊರಲ್ಲಿ ಬಂದು ಒಬ್ಬ ಪಾಪ ಅಮಾಯಕ ನನ್ನ ತಾಯಿಗೆ ಆನೆ ತುಳಿದು ಅವಳು ಇವತ್ತು ಸಾವು ಬದುಕಲು ಹೋರಾಟ ಮಾಡ್ತಾ ಇದ್ದಾಳೆ. ನಾನು ದಿನನಿತ್ಯ ಚನ್ನಪಟ್ಟಣದಲ್ಲಿ ಆನೆ ಅವಳಿ ಜಾಸ್ತಿ ಆಗಿದೆ. ಅದನ್ನು ತಡೆಗಟ್ಟು ಕಡೆ ಸರ್ಕಾರ ಗಮನ ಕೊಡಬೇಕು ಅಂತ ಹೇಳ್ತಾ, ಬಹಳ ಮುಖ್ಯವಾದ ಒಂದು ವಿಚಾರ ಹೇಳ್ತೀನಿ. ನೀರ ಗಲಾಟೆ ಅಂತೇಳಿ ಚನ್ನಪಟ್ಟಣದಲ್ಲಿ ರೈತರಿಗೆ ಗೋಲಿಬಾರ್ ಆಗುತ್ತೆ. ವಿಟ್ನೆನಹಳ್ಳಿಯಲ್ಲಿ 3-4 ಜನ ರೈತರು ಸಾಯ್ತಾರೆ. ಆದರೆ ನೀರಾದ ಬಗ್ಗೆ ಯಾರು ಗಮನಿಸೋದೇ ಇಲ್ಲ. ಆದರೆ ಇವತ್ತು ನೀರ ಒಂದು ಆರ್ಥಿಕವಾಗಿ ಬಹಳ ಆದಾಯ ತರ್ತಕ್ಕಂಥ ಉದ್ಯಮ, ಅದಕ್ಕೆ ಪ್ರೋತ್ಸಾಹ ಕೊಡಬೇಕು. ಯಾಕಂದ್ರೆ ಚನ್ನಪಟ್ಟಣ ತಾಲೂಕು ತೆಂಗು ಇರ್ತಕ್ಕಂಥ ನಾಡು. ಆ ನಿಟ್ಟಿನಲ್ಲಿ ಕ್ರಮ ತಗೊಳ್ಬೇಕು. ಅದನ್ನ ತಮ್ಮ ಹತ್ರ ಬಂದು ತಾನು ಮಾತಾಡ್ತೀನಿ ಅಂತ ಹೇಳ್ತಾ, ಇವತ್ತು 100 ಜನ ರೈತರು ಫ್ಲೆಕ್ಸ್ಗಳು ತಗೊಬಂದಿದ್ರು ನೋಡಿ, ಅಲ್ಲೂ ತೋರಿಸ್ತಾ ಇದ್ರು ಪಾಪ ಒಬ್ರು. ಏನಂದ್ರೆ ಇಡೀ ತಾಲೂಕು, ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಹಾಲನ್ನ ಕರಿತಾ ಇರ್ತಕ್ಕಂಥವ್ರು ನಾವು. ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಹಾಲು ಕರಿತಾ ಇರ್ತಕ್ಕಂಥದ್ದು ಚನ್ನಪಟ್ಟಣ ತಾಲೂಕು. ಹಾಲಿಗೆ ಹೊಡೆತ ಬೀಳ್ತಾ ಇರ್ತಕ್ಕಂಥದ್ದು. ಇವತ್ತು ಹೈನೋದ್ಯಮವನ್ನ ನಡೆಸೋಕ್ಕಾಗದೆ ಜನ ಸಂಕಷ್ಟ ಪಡ್ತಾ ಇದ್ದಾರೆ. ಅತಿ ಕಡಿಮೆ ಬೆಲೆ ಇದೆ ಹಾಲಿಗೆ. ಇಡೀ ದೇಶದಲ್ಲಿ ಎಲ್ಲೂ ಕೂಡ ಇಷ್ಟು ಕಡಿಮೆಗೆ ಹಾಲು ಸಿಗಲ್ಲ. ಕೇವಲ 28-30 ರೂಪಾಯಿ ಕೊಡ್ತಾ ಇದ್ದೀರಿ. ದಯವಿಟ್ಟು ಹಾಲಿನ ಬೆಲೆನ ಕನಿಷ್ಠ ಲೀಟರ್ಗೆ 50 ರೂಪಾಯಿ ಮಾಡಬೇಕು. ಅದೇನು ಮೋಸ ಇಲ್ಲ, ನಿಜವಾದ ರೈತರಿಗೆ ಸಹಾಯ ಆಗುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರದ ಗಮನ ತಳಿಬೇಕು ಅಂತ ಹೇಳ್ತಾ, ಈಗ ಬಹಳ ವಿಚಾರಗಳಿದೆ. ಇದನ್ನ ಮಾತಾಡ್ತಾ ಹೋದ್ರೆ ತಾಲೂಕಿನ ವಿಚಾರವಾಗಿ ಬಹಳ ವಿಚಾರಗಳನ್ನ ಹೇಳ್ಬೇಕಾಗತ್ತೆ. ನಮ್ಮ ರಸ್ತೆಗಳೆಲ್ಲ ಹದಗೆಟ್ಟೋಗಿದೆ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು, ಇಡೀ ತಾಲೂಕಿನ ರಸ್ತೆಗಳನ್ನ ಮೇಲ್ದರ್ಜೆಗೇರಿಸಿ ಒಂದಷ್ಟು ಒಳ್ಳೆ ಕೆಲಸ ಮಾಡ್ಬೋದಾಗಿತ್ತು. ಇವತ್ತು ಜನ ಯಾಕೆ ಇಡೀ ಶಾಪ ಆಗ್ತಾ ಇದ್ರೆ, ದಿನ ನಮ್ಮ ರಸ್ತೆಗಳಲ್ಲಿ ಆಕ್ಸಿಡೆಂಟ್ ಆಗ್ತವೆ ಅಂದ್ರೆ ರಸ್ತೆಗಳೆಲ್ಲ ತುಂಬಾ ಕಿರಿದಾಗಿವೆ. ಅದನ್ನ ಮೇಲ್ದರ್ಜೆಗೇರಿಸಬೇಕು. ಮತ್ತೆ ಏತ ನೀರಾವರಿ ಯೋಜನೆ, ಈಗ ನೀವೇ ಮಂತ್ರಿಗಳಿದ್ದೀರಿ, ನಮ್ಗೆಲ್ಲ ಅನುಕೂಲ ಆಗ್ತಾ ಇದೆ. ಬಹಳಷ್ಟು ಕೆಲಸ ಕಾರ್ಯಗಳು ತಗೊಂಡಿದ್ದೀವಿ. ಇಡೀ ತಾಲೂಕನ್ನ ಎಲ್ಲಾ ಕೆರೆಗಳನ್ನ ಸಮರ್ಪಕವಾಗಿ ಕನೆಕ್ಟ್ ಮಾಡೋದಕ್ಕೆ ತಾವು ಅನುಮೋದನೆ ಕೊಟ್ಟಿದ್ದೀರಿ. ಈಗಾಗಲೇ ಅದನ್ನ ಕಾರ್ಯಕ್ರಮಗಳನ್ನ ಕೈಗೊಂಡಿದ್ದೀವಿ ಅಂತ ಹೇಳ್ತಾ, ಈ ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ ನಮ್ಮ ತಾಲೂಕಲ್ಲಿ ಬಹಳಷ್ಟು ಜನ ಹೆಣ್ಮಕ್ಳು ಇವತ್ತು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಅದು ಕಂಪ್ಲೇಂಟು ಆಗಿದೆ. ಅದರ ಬಗ್ಗೆ ಸರ್ಕಾರ ಏನಾದ್ರು ಗಮನಿಸಬೇಕು. ಏನು ಅಮಾಯಕ ಹೆಣ್ಮಕ್ಳು ಸಾಲ ಕೊಟ್ಟು ಅವ್ರನ್ನ ಶೋಷಣೆ ಮಾಡ್ತಾ ಇದ್ದಾರೆ, ಅವ್ರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಹೇಳ್ತಾ, ಚನ್ನಪಟ್ಟಣದಲ್ಲಿ ಈ ರೈಲ್ವೆ ಬ್ರಿಡ್ಜ್ ಕಾಮಗಾರಿ ಮುಗಿತಾ ಇದೆ. ರಾಜ್ಯ ಸರ್ಕಾರದ ಕೆಲಸ ಬಾಕಿ ಇದೆ, ಅದನ್ನ ಕಂಪ್ಲೀಟ್ ಮಾಡಿಕೊಡ್ಬೇಕು. ಅದನ್ನ ರಸ್ತೆ ಕನೆಕ್ಟ್ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ತಾ, ಬಹಳ ವಿಚಾರಗಳು ಇನ್ನು ಇದ್ರೂ ಕೂಡ ನೀವೇ ನಮ್ಮವ್ರು ಇದ್ದೀರಿ, ಬಂದು ನಿಮ್ಮ ಹತ್ರ ಮಾತಾಡಿ ಕೆಲಸ ಮಾಡಿಸ್ಕೊಳ್ಬೋದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವತ್ತಾದ್ರು ಒಂದು ದಿವಸ ಮಾನ್ಯ ಮುಖ್ಯಮಂತ್ರಿಗಳು ಕರ್ಕೊಂಡು ಬಂದು ಮತ್ತೆ ಸಭೆ ಮಾಡ್ತಕ್ಕಂಥ ಅವಕಾಶವನ್ನ ಕಲ್ಪಿಸಿಕೊಡ್ಬೇಕು ಅಂತ ಹೇಳ್ತಾ, ತಾವು ಈ ಸಭೆಗೆ ಬಂದು ಬಹಳಷ್ಟು ವಿಚಾರಗಳನ್ನ ಮಾತಾಡಿದಿರಿ. ಇಡೀ ತಾಲೂಕಿನ ಏನು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರನ್ನ, ಮುಖಂಡರನ್ನ ಒಟ್ಟಿಗೆ ತಗೊಂಡೋಗ್ತಕ್ಕಂಥ ಎಲ್ಲರೂ ನಮ್ಮವರು ಒಂದು ಭಾವನೆಯಿಂದ ನಾನು ಈಗಾಗಲೇ ಕೆಲಸ ಕಾರ್ಯಗಳನ್ನ ಕೈಗೊಂಡಿದ್ದೀನಿ. ನಿಮ್ಮೆಲ್ಲರ ಬೆಂಬಲ, ಆಶೀರ್ವಾದ, ಪ್ರೋತ್ಸಾಹ, ಸರ್ಕಾರದ ಸಂಪೂರ್ಣ ಸಹಕಾರ ಇರಲಿ
ಈ ತಾಲೂಕನ್ನ, ಈ ಜಿಲ್ಲೆಯನ್ನ ಮಾದರಿ ತಾಲೂಕು ಮಾಡಲಿಕ್ಕೆ ನಾವೆಲ್ಲ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸ್ತಕ್ಕಂಥ ಇಡೀ ನಮ್ಮ ತಾಲೂಕಿನ ಎಲ್ಲ ನನ್ನ ಬಂಧುಗಳಿಗೆ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಚುನಾವಣೆಯಲ್ಲಿ ದುಡ್ದಂತ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೆಲಸ ಮಾಡಿದಂಥ ಎಲ್ಲ ನನ್ನ ಮುಖಂಡರುಗಳಿಗೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.